ಓಕೆ ಚಲೋ ಬಾಯ್ ಬಾಯ್ ದಾದಾ ಬಾಯ್. ಹೊರಟ್ವಿ ಗೈಸ್. ಅಂತೂ ಟೈಮ್ ಬಂದ್ಬಿಟ್ಟು 11:42 ಆಗಿದೆ. ಜಸ್ಟ್ ಹೊರಟ್ವಿ. ಇಲ್ಲಿ ಎಂಟ್ರಿ ಟಿಕೆಟ್ ಇಸ್ಕೊತಾರೆ ಅನಿಸುತ್ತೆ. ಸಾವ್ಲಿಯಾ ಘಾಟಿಂದ ಹೊರಟ್ವಿ ಗೈಸ್. ಈಗ ಲೋನಾವ್ಲಾ ಅಂದರೆ ರಾಜ್ಮಾಚಿ ಪಾಯಿಂಟ್ ಅಂತ ಏನೋ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ ಈಗ ಲೋನಾವ್ಲಾಗೆ. ನೋಡ್ತೀವಿ ಗೈಸ್, ಇನ್ನು ಎಷ್ಟೊತ್ತು ಗೊತ್ತಿಲ್ಲ. 2 hours ತೋರಿಸ್ತಿದೆ, 54 kilometers. ಲೆಟ್ಸ್ ಸಿ ಹೇಗಿದೆ ಅಂತ. ನೋ ಐಡಿಯಾ ಅಲ್ವಾ ಗೈಸ್. ಇಷ್ಟು ದಿನಕ್ಕೆ ಇದೇ ಫಸ್ಟ್ ರೋಡ್ ಅಂದ್ಕೊಳ್ಳಿ. ಇವತ್ತೇ ಫಸ್ಟ್ ಟೈಮ್ ಈ ಥರ ಸಿಕ್ಕಿರೋದು. ಒಂದು 8-9 ಕಿಲೋಮೀಟ್ರನೋ ಬಂದ್ವಿ ಅನಿಸುತ್ತೆ. ಇದೇ ಥರ ಐತೆ ಯಪ್ಪ. ಆದರೆ ರೋಡ್ ಇದ್ದು ಹಾಳಾಗಿದ್ರೆ ಪರವಾಗಿಲ್ಲ, ಇದು ರೋಡೇ ಅಲ್ಲ ಇದು, ಹಂಗೆ ಏನೇನೋ ಆಗಿದೆ ಇದು. ಆದರೂ ಹೋಗ್ತಾ ಇದ್ದೀವಿ, ಇನ್ನೇನು ಹೋಗಲೇಬೇಕಲ್ವ. ನಾವು ಅದೇ ಪುಣೆ ಮೇಲೆ ಹೋಗ್ಬೇಕಿತ್ತು ಅಷ್ಟೇ, ಬಟ್ ಲಾಂಗ್ ಆಗ್ತಿತ್ತು. ಬಟ್ ಅಲ್ಲೇ ಚೆನ್ನಾಗಿರ್ತಿತ್ತೇನೋ. ಇದು ಯಾವುದು ಗುರು, 2 hour 50 kilometer 55 kilometer ಏನೋ ತೋರಿಸ್ದಾಗಲೇ ನನಗೆ ಗೊತ್ತಾಗಬೇಕಿತ್ತು ಗೈಸ್. 15 kilometer ಮೇಲೆ ಬಂದ್ವಿ, ಅಲ್ಲ 15 kilometer ಹತ್ರ ಬಂದ್ವಿ. ಇದೇ ಥರ ಇದೆ ಗುರು ರೋಡು. ಯಪ್ಪ ಹೆಂಗಂದರೆ ಒಳ್ಳೆ ಇದು ಏನು ಹೇಳಿ, ಎಂಥದ್ದು ಒಂದು 100-150 kilometer ಹೊಡೆದಷ್ಟು ಸುಸ್ತಾಯಿತು ಗುರು. ವಾಟ್ ದ ಹೆಲ್ ಬ್ರೋ, ಯಾವುದೋ ಕಾಡೊಳಗೆ ಬಂದ್ವಿ ಗೈಸ್. ಇದು ಬರ್ತಾ ಯಪ್ಪ ಬೇರೆ. MDR ಮೂಡಿಗೆರೆ 24. ನೋ ಓವರ್ಟೇಕಿಂಗ್ ಅಂತೆ. ಇಲ್ಲಿ ಹೋಗೋಕ್ಕೆ ಆಗ್ತಾಯಿಲ್ಲ, ಓವರ್ಟೇಕ್ ಬೇರೆ ಅಂತ ಇವ್ರು. ಯಾರವರು ದೊಡ್ಡ ಯೂಟರ್ನ್ ಗೈಸ್. ಬೋರ್ಡ್ ಮಾತ್ರ ನೀಟಾಗಿ ಹಾಕಿದ್ದಾರೆ, ಏನಾರು ಹೇಳು. ರೋಡ್ ಇಲ್ಲ ಅಂದ್ರೆ ಪರವಾಗಿಲ್ಲ, ಬೋರ್ಡ್ ಮಾತ್ರ ಪಕ್ಕ ಇದೆ ಗೈಸ್. ಪರ್ಫೆಕ್ಟ್ ಆಗಿದೆ ಅಂದ್ಕೊಳ್ಳಿ ಗೈಸ್. ಚೆನ್ನಾಗಿರೋದ್ರಲ್ಲೂ ಇನ್ನೊಂಚೂರು ಚೆನ್ನಾಗಿರೋ ರೋಡ್ ಸಿಕ್ತು ಯಾವುದೋ. ಸೂಪರ್ ಅಲ್ಲ, ಸೂಪರ್ ಅಂದ್ಕೊಳ್ಳಿ. ಈಗ ಈ ರೋಡಲ್ಲಿ ಹೋಗ್ತಾ ಇದ್ದೀವಿ. ಇನ್ನು 22 kilometers ಇದೆ. ಈ ಥರ ರೋಡ್ ಇದ್ದೀರಿ ಇಷ್ಟೊತ್ತಿಗೆ ಹೋಗಿತ್ತು ಮುಟ್ಟಿ ವಾಪಸ್ ಬರ್ಬೋದಿತ್ತು ನಾವು. ಇಲ್ಲಿ ಯಾವುದೋ ಒಂದು ವ್ಯೂ ಪಾಯಿಂಟ್ ಗೈಸ್. ಇಲ್ಲಿಗೆಲ್ಲ ಬರ್ತಾರಾ ಅಂತ ಎಲ್ಲೋ ನೋಡಿದ್ದೀನ ಡಾಬಾ. ಇದೇ ಕಣ ಲೋನಾವ್ಲಾ ವ್ಯೂ ಪಾಯಿಂಟ್ ಅಂದರೆ. ಹೌದಾ, ಇದೆ ಹಂಗಾದ್ರೆ ಆ ಗುಡ್ಡ ಇರಬೇಕು. ಚೂಪ್ ಗುಡ್ಡ ಇದೆಯಲ್ಲ, ಅದಕ್ಕೆ ಎಲ್ಲಿಗೋ ಒಂದು ಕಡೆಗೆ ಇದೆ ಒಂದು, ನೋಡಿದ್ದೀನಿ. ಓ ಇದೇ ಲೋನಾವ್ಲಾ. ಮಹಾರಾಷ್ಟ್ರದವರಿಗೆಲ್ಲ ಮುಳ್ಳಯ್ಯನಗಿರಿ ಇದು. ತುಂಬ ವೀಡಿಯೋಸಲ್ಲೇ ನೋಡ್ತಿದ್ದೆ ಬರೀ ಲೋನಾವ್ಲಾ ಅಂತ. ಈಗ ಗೊತ್ತಾಯಿತು ಇದೇ ಲೋನಾವ್ಲಾ ಅಂತ. ಅದೇ ವ್ಯೂ ಪಾಯಿಂಟಿಗೆ ಎಲ್ಲರೂ ಬರ್ತಾ ಇರ್ತಾರೆ ಅವಾಗ. ಇವತ್ತು ಸೋಮವಾರ ಕಣ, ಮತ್ತೆ ಸೋಮವಾರ ಯಪ್ಪ. ಎಲ್ಲ ಕಡೆನೂ ಅಲ್ಲ, ಅಲ್ಲಿ ಇಲ್ಲಿ ಎಲ್ಲ ದೇವರೇ ಕಾಪಾಡಬೇಕು ನಮ್ಮನ್ನ ಇವತ್ತು ಗೈಸ್. ಇನ್ನು 400 meters. ಎಲ್ಲಿ ಗುರು ಇದೇನೋ ವ್ಯೂ ಪಾಯಿಂಟ್ ಅಂತೆ, ಎಲ್ಲಿ ಅಂತಲೇ ಗೊತ್ತಿಲ್ಲ. ಇಲ್ಲೆಲ್ಲ ಬಂತು ಅನ್ಸುತ್ತೆ, ಇದೆಲ್ಲ ವ್ಯೂ ಪಾಯಿಂಟೇ ಇರಬಹುದು ಇನ್ನೇನು ಗೈಸ್. ನೋಡಿ ರಾಜ್ಮಾಚಿ ಅಲ್ಲ, ಖಂಡಲಘಾಟು, ರಾಜ್ಮಾಚಿ ವ್ಯೂ ಪಾಯಿಂಟ್ ಎಲ್ಲ ಇದೆ. ಈ ಟೌನಲ್ಲಿ ಇದ್ದವ್ರು ಸುಮ್ಮನೆ ಒಂದು ಪೀಸಿಗೆ ಬರೋಕ್ಕಷ್ಟೇ. ಇದು ನೋಡಿ ಇಲ್ಲಿ ಇಷ್ಟೇ, ಏನೂ ಇಲ್ಲ. ಅಲ್ಲೊಂದು ವಾಟರ್ ಫಾಲ್ಸ್ ಇದೆ, ಈ ಕೆಳಗೆ ಹೈವೇ ಇದೆ. ಮುಂದೆ ಹೋದ್ರೇನೆ ಅದು ಹೈವೇ ಕಾಣಿಸ್ತದೆ, ಯಾವುದೋ ಬ್ರಿಡ್ಜ್ ಮೇಲೆ. ಓಕೆ, ವಾಟರ್ ಫಾಲ್ಸ್ ಇದೇನೆ. ನೋಡಿ ಇಷ್ಟೇ, ಏನೂ ಇಲ್ಲ ಇಲ್ಲಿ. 1 ನಿಮಿಷ ಸಿಗ್ತೀವಿ ಆಮೇಲೆ ನಿಮಗೆ. ಮುಂಬೈ ಪುಣೆ ಎಕ್ಸ್ಪ್ರೆಸ್ ವೇ ಗೈಸ್. ಕೆಳಗಡೆ ಇರೋದು ಮುಂಬೈ ಪುಣೆ ಎಕ್ಸ್ಪ್ರೆಸ್ ವೇ. ಅಂದರೆ ಆ ಕಡೆ ಕೆಳಗಡೆ ಎಕ್ಸ್ಪ್ರೆಸ್ ವೇ, ರೈಲ್ವೆ ಟ್ರ್ಯಾಕು ಮಧ್ಯದಲ್ಲಿದು. ಹಾಂ ಟನಲ್ ಇಲ್ಲ, ಬರೀ ಹೈವೇ. ಇದ್ರ ಕೆಳಗಿದೆ. ಮಸ್ತ್ ಅಲ್ಲ ಗೈಸ್, ಒಳ್ಳೆ ಸ್ಪಾಟ್ ಇವ್ರಿಗೊಂಥರ. ಅದೇ ಲಿಂಕಿಂಗ್ ಬ್ರಿಡ್ಜು, ಅದೇ ಹೊಸ್ದಾಗಿ ಮೊನ್ನೆ ಫ್ಲಡ್ ಆಗಿತ್ತಲ್ವ ಅದು. ಅಡ್ಡ ಫೋನಲ್ಲಿ ಒಂದ್ಸತಿ ತೋರ್ಸಾಯ್ತಾ. ಅದೇ ಸಿಟಿ ನೋಡಿ, ಅದೇ ಲೋನಾವ್ಲಾ ಸಿಟಿ. ನಿಮಗೆ ಕಾಣ್ತಾ ಇರುತ್ತೆ ಗೈಸ್. ಪುಣೆ 60 ಇದೆ, ನಮ್ಮ ಬೆಂಗಳೂರಿಗೆ 881 ಇದೆ. ಎಲ್ಲಿದ್ದೀವಿ ಗೊತ್ತಿಲ್ಲ, ಬಟ್ ಭೀಮಶಂಕರಿಗೆ 81 kilometers ಇದೆ. ಹೋಗ್ತಾ ಇದ್ದೀವಿ ಅದು ಹೈವೇ. ಈ ರೋಡಲ್ಲಿ ಅಪ್ಪ ಅಷ್ಟು ನನ್ನ ಮಕ್ಕಳು ಅಂದರೆ ಇಂಥ ಅಷ್ಟು ನನ್ನ ಮಕ್ಕಳು ನಾನಂತೂ ಎಲ್ಲೂ ನೋಡಿಲ್ಲ ಗಾಡಿ ಓಡಿಸೋರನ್ನ. ಇದೆಲ್ಲ ಇರುತ್ತಲ್ವ, ಏನು ಹೇಳಿ, ಈ ಥರ ಡಿವೈಡರ್ಸು, ಅದರಿಂದ ಬರ್ತಾರಲ್ಲ
ಯಾವನು ನಿಲ್ಸೋದಿಲ್ಲ, ಎಲ್ಲ NHಗಳು ಈ ಥರ 4 ಲೇನು ಎಷ್ಟೋ ವೆಹಿಕಲ್ ಓಡಾಡ್ತಿದೆ. ಒಬ್ಬ ಹಿಂಗಿಂದ ಬರೋ ನೋಡಲ್ಲ, ನಿಲ್ಸಲ್ಲ, ಸೀದಾ ಬರ್ತಾನೆ, ನುಗ್ತಾನೆ, ಹೋಗ್ತಾ ಇರ್ತಾನೆ. ಆಮೇಲೆ ಇಲ್ಲಿ ಈ 2 ಲೈನಲ್ಲಿ ಹೋಗ್ತಿರ್ತಾರಲ್ಲ, ಮಿರರ್ ಅಂತೂ ಒಬ್ಬಂಗೂ ನೋಡೋ ಅಭ್ಯಾಸನೇ ಇಲ್ಲ. ಈಗ ಹೋಗ್ತಾ ಇದ್ದೀವಿ, ಇನ್ನು ಅದೇ 2.25 ಗಂಟೆ, 2 hours 46 minutes ತೋರಿಸ್ತಾ ಇದೆ. 80 kilometers, 6:27 ಆಗಿತ್ತು, 6:33 ಆಯ್ತು ಈಗ ಮತ್ತೆ. ಹಾಂ ಬರ್ತಾರೆ. मंदिर बंद है, ಬಂದೆ सकाळी 5 ला, सुबह 5 बजे से 11 बजे तक मंदिर खुला. ಬೆಳಿಗ್ಗೆ 5 ಇಂದ 11 ಗಂಟೆ ತನಕ ಓಪನ್ನು ಅಂತ. हाँ पास में भी नहीं जा सकते, अब पास में भी नहीं जा सकते. पैदल जाके आ सकते हैं. कितना दूर है? 1.5 किलोमीटर मंदिर. 1.5 किलोमीटर इधर से 1.5 किलोमीटर है. स्टैंड 1 किलोमीटर है. मंदिर 400 सीढ़ी आई नीचे. हाँ इधर गाड़ी लगाओ, पैदल जाओ. अभी दर्शन मिला तो मिला 7 बजे जाओ. मिल जाएगा. जल्दी जाओ. आरती है 7 बजे आरती है, मिल जाएगा तो मिल जाएगा. यूटेल जल्दी जाओ. ಹೋಣ. ಹಾಂ ಇದೆಯಾ ಥರ ಸ್ಕ್ಯಾಮು, ಗಾಡಿ ಇಲ್ಲ ಹೋಗ್ಬೇಕಂತೆ. ಭೀಮಶಂಕರ್ ಜ್ಯೋತಿರ್ಲಿಂಗಕ್ಕೆ ಬಂದಿದ್ದೀವಿ. ಕತೆ ಅಲ್ಲ, 7 ಗಂಟೆ, ಇನ್ನೂ 1 ಕಿಲೋಮೀಟ್ರನ್ನ ಹೋಗಬೇಕು ನೋಡಿ. ಶ್ರೀ ಕ್ಷೇತ್ರ ಭೀಮಶಂಕರ್. ಗಾಡಿ ಅಲ್ಲೇ ನಿಲ್ಸಿದ್ರು, ಬಿಡ್ಬೋದಿತ್ತು ಆರಾಮಾಗಿ, ಬಿಡಲೇ ಇಲ್ಲ. ನಡ್ಕೊಂಡೋಗಿ 7 ಗಂಟೆ ತನಕ, ಅಲ್ಲ 7 ಗಂಟೆಗೇನೋ ದರ್ಶನ ಅಂತೆ. ಬೆಳಿಗ್ಗೆ 5 ಬೆಳಿಗ್ಗೆ 11 ತನಕ ಅಷ್ಟೇ ಓಪನ್ನು, ಆಮೇಲೆ ಕ್ಲೋಸ್. ಫುಲ್ಲು ಮೈನ್ ರೋಡೇ ಬೇರೆ ಇತ್ತು. ಪೆಟ್ರೋಲ್ ಬಂಕ್ ಹೇಳಲಿಲ್ವ ನಾನು? ಪೆಟ್ರೋಲ್ ಬಂಕು ಸ್ಟ್ರೈಟ್ ರೋಡು, ಅದು ಇದೇ ತೋರಿಸಿದ ರೋಡು. ಬಟ್ ಗೈಸ್ ಅದೇ ಬೆಳಿಗ್ಗೆ 5 ಇಂದ 11 ಅಂತೆ. ಗೂಗಲ್ ಮ್ಯಾಪ್ ಅಲ್ಲ, ಲೋಕಲ್ ಅವ್ರು 7 to 11 ಅಂದ್ರೆ ಏನೋ ಗೊತ್ತಿಲ್ಲ. ಬಟ್ 5 ಇಂದ 11 ತನಕ ಓಪನ್ ಇರುತ್ತೆ. ರೂಮ್ಸ್ ಎಲ್ಲ ಇದೆ, ಬಟ್ ಏನೋ ಗೊತ್ತಿಲ್ಲ. ಈ ಥರ ರೋಡು ಚೆನ್ನಾಗಿದೆ ಇಲ್ಲಿ, ರೋಡು ಚೆನ್ನಾಗಿದೆ, ಬಟ್ ಬಿಡ್ತಾ ಇಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಅಲ್ಲೇ ಎಷ್ಟು ಕರೆಕ್ಟ್ 2.5 ಕಿಲೋಮೀಟರ್ ಏನೋ ನಡಿಬೇಕು, ಏನಂತ ಗೊತ್ತಿಲ್ಲ. ನಾವು ಲೋನಾವಲ, ಹಾಂ ಗೈಸ್ 4 ಅವರ್ ಗಾಡಿ ಹೊಡೆದಿದ್ದೀವಿ ಲೋನಾವಲಿಂದ ಇಲ್ಲಿಗೆ ಬರೋಕ್ಕೆ. ಅದಕ್ಕೋಸ್ಕರ ಹಿಂದೆ ಕೂತವನೇ ಹಿಂಗೆ ಹೇಳ್ತಿದ್ದಾನೆ. ಇನ್ನು ನಮ್ಮದು ಕತೆ ಯೋಚನೆ ಮಾಡಿ ಏನಾಗಿರ್ಬೋದು. ಅಣ್ಣ ಬ್ಯಾಕ್ ಪಿಲಿಯನಲ್ಲೇ ಭಾರಿ ಕಷ್ಟಪಡ್ತಾ ಇದ್ದ, ಹಂಗೆ ಏನು ಸ್ವಲ್ಪ ಪರ್ಸ್ನಲ್ ಪ್ರಾಬ್ಲಮ್ ಇತ್ತೇನೋ. ಆಮೇಲೆ ಏನಂದರೆ, ಜೀವನದಲ್ಲಿ ಯಾವತ್ತಾದರೂ ನೀವು ಇಲ್ಲಿ ಭೀಮಶಂಕರ್ ಜ್ಯೋತಿರ್ಲಿಂಗಕ್ಕೆ ಬರ್ತೀರಾ ಅಂದರೆ ಯಾವತ್ತು ಲೋನಾವಲ ಟು ಭೀಮಶಂಕರ್ ಬರಬೇಡಿ. ಪೂನೆಗೆ ಹೋಗಿ ಬೇಕಾದ್ರೆ ಲಾಂಗ್ ಆಗಲಿ, ಪೂನೆಗೆ ಹೋಗಿ ವಾಪಸ್ ಬರೋದಾಗಲಿ. ಹಾಂ ಇದೆ ಏರ್ಟೆಲ್ ಚಾರ್ಜು ಇತ್ತು. ಪೂನೆಗೆ ಹೋಗಿ ವಾಪಸ್ ಬರೋದಾಗಲಿ ಗೈಸ್, ಹಂಗೆ ಬನ್ನಿ ಮಾತ್ರ. ಎಂಥ ವರ್ಸ್ಟ್ ರೋಡ್ಸ್ ಅಂದರೆ ಫುಲ್ಲು ಅಷ್ಟರಲ್ಲಿ ವರ್ಸ್ಟ್ ರೋಡ್ಸು. ಬಟ್ ನಿಮಗೆ ಸಿಗ್ತೀವಿ, ಇನ್ನೂ ತುಂಬ ದೂರ ಹೋಗಬೇಕು, ಆಗಲ್ಲ. ಬಟ್ ದೇವಸ್ಥಾನದ ಹತ್ರನಾದರೂ ಹೋಗಿ ಬರ್ತೀವಿ. ಇಲ್ಲಿ ತನಕ ಬಂದಿದ್ದಕ್ಕೆ ಬಸ್ ಇತ್ತಲ್ಲೋ ಗೈಸ್. ಹೆವಿ ಸ್ಕ್ಯಾಮ್ ನನ್ನ ಮಕ್ಕಳು, ಇಲ್ಲೆಲ್ಲ ಬರೀ ಸ್ಕ್ಯಾಮ್ಗಳು ಗೈಸ್. ಏನು ಇದ್ದಿತ್ತು, ಒಂದು 10 ಇಂದ 12 ವೆಹಿಕಲ್ ಇರ್ಬೋದಿತ್ತು ಗೈಸ್ ಅಷ್ಟೇ, ಮತ್ತಿನ್ನೇನು ಇಲ್ಲ ಇಲ್ಲಿ. ನೋಡು ಖಾಲಿ ಅಂತ. ಹ್ಞೂ ಮಾರ್ಯ, ಶ್ರೀ ಹೆವಿ ಸ್ಕ್ಯಾಮ್ ಫುಲ್ ಸ್ಕ್ಯಾಮ್. ಹಾಂ ಫುಲ್ ಸ್ಕ್ಯಾಮು ಗೈಸ್, ತುಂಬ ಸ್ಕ್ಯಾಮು. ಲೆನ್ಸ್ ಫಾಗ್ ಆಗಿದೆ, ಹೆಂಗಾದರೂ ಇದು ಅಡ್ಜಸ್ಟ್ ಮಾಡ್ಕೊಳ್ಳಿ ಗೈಸ್, ಆಗಲ್ಲ. ರೋಡ್ ಹೇಳ್ತಾ ಇದ್ದೆ, ಲೋನಾವಲ ಟು ಭೀಮಶಂಕರ್ ಯಾವುದೇ ಕಾರಣಕ್ಕೂ ಬರಬೇಡಿ, ಪುಣೆ ಮೇಲೆ ಬನ್ನಿ. ಈ ಕತೆ ನಮ್ಮದು. ಲೆನ್ಸ್ ಫಾಗ್ ಆಗಿದೆ, ಅಲ್ಲಿ ಹತ್ರ ಹೋಗ್ಬಿಟ್ಟು ಸಿಗ್ತೀವಿ ಗೈಸಾ. ನಾವೇ ಲಾಸ್ಟ್ ಬಾ, ಅಲ್ಲಿ ಹೋಗ್ಬಿಟ್ಟು ಏನಿದೆ ಅಂತ ಸಿಗ್ತೀವಿ ಗೈಸ್. ಓಕೆ, ಸಿ ಯು, ಬಾಯ್ ಗೈಸ್. 7:30 ಕ್ಲೋಸ್ ಅಂತ, ಆರ್ತಿಗೋಸ್ಕರ ಓಪನ್ ಮಾಡಿದ್ರೆ ನಮ್ಮ ಕತೆ ನೋಡಿ. ಇಲ್ಲಿ ತನಕ ಬಂದಿದ್ದು ಪಾಸ್ ಆಗ್ಬಾರ್ದು ಅಂತ ಓಡ್ತಾ ಇದ್ದೀವಿ. ಸಿಗ್ತೀವಿ ಮುಂದೆ.
ದಿಸ್ ಈಸ್ ಭೀಮಶಂಕರ್, ನೋಡ್ಕೊಂಬಿಡಿ. ಒಳಗೆ ಬಂದ್ಬಿಟ್ವಿ, ಆಮೇಲೆ ಹೊರಗಡೆ ಆದರೆ ತೋರಿಸ್ತೀನಿ. ದಟ್ ಈಸ್ ದ ಮೇನ್ ಟೆಂಪಲ್. ಸಿಗ್ತೀವಿ ವಯಸ್ಸು ನೋಡಿ ಮುಗಿಸಿದ್ವಿ. ಇದೇ ಭೀಮಶಂಕರ್ ಜ್ಯೋತಿರ್ಲಿಂಗ. ಹೋಗ್ಬಿಟ್ಟು ಬಂದ್ಬಿಟ್ವಿ ಒಳಗಡೆ ಎಲ್ಲ ಮುಗೀತು. ಹೋಣ ಹಿಂಗೆ ನೋಡ್ರಿ ಅಷ್ಟೇ. ನಂಗೆ ಹೇಳ್ತವ್ರೇನೋ ಅಂತ ಹೊರಟ್ವಿ ಗೈಸ್ ಅಷ್ಟೇ. ಫೈನಲಿ ಮುಗೀತು, ಓಡ್ ಬಂದಿದ್ದಲ್ಲ. ಇಲ್ಲೆಲ್ಲ ನೆಕ್ಕೊಂಡು ಬಂದಿದ್ದೀವಿ. ಈಗ ಹತ್ಬೇಕಾದ್ರೆ ಭಾರಿ ಮಜಾ ಇದೆ. ಸಿಗ್ತೀವಿ ಗೈಸ್, ಮುಂದೆ ಸಿಗ್ತೀವಿ.